ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಘಟನೆ ಅಂದರೆ ಇಪಿಎಫ್ ಸದಸ್ಯರಿಗೆ ಒಂದು ಭರ್ಜರಿ ಸುದ್ದಿ ಬಂದಿದೆ. ಏನಪ್ಪಾ ಅಂದ್ರೆ 2024-25 ಸಾಲಿನ ಇಪಿಎಫ್ ಠೇವಣಿಗಳ ಮೇಲಿನ ಶೇಕಡ 8.25 ಬಡ್ಡಿ ದರಕ್ಕೆ ಕೇಂದ್ರ ಸರ್ಕಾರ ಅಧಿಕೃತ ಅನುಮೋದನೆ ನೀಡಿದ್ದು, ಈ ತಿಂಗಳ ಅಂತ್ಯದೊಳಗೆ ಸದಸ್ಯರ ಖಾತೆಗಳಿಗೆ ಬಡ್ಡಿ ಹಣ ಜಮವಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಇಪಿಎಫ್ ಬಡ್ಡಿ ಯಾವಾಗ ಜಮೆಯಾಗುತ್ತದೆ, ಎಷ್ಟು ಹಣ ಬರುತ್ತದೆ, ನಿಮ್ಮ ಖಾತೆಗೆ ಎಷ್ಟು ಬಡ್ಡಿ ಸೇರಬಹುದು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಇಪಿಎಫ್ ಅಥವಾ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಎನ್ನುವುದು ಖಾಸಗಿ ಮತ್ತು ಸಂಘಟಿತ ವಲಯದ ಉದ್ಯೋಗಿಗಳಿಗೆ ನಿವೃತ್ತಿಯ ನಂತರ ಆರ್ಥಿಕ ಭದ್ರತೆ ಒದಗಿಸುವ ಉಳಿತಾಯ ಯೋಜನೆಯಾಗಿದೆ. ಪ್ರತಿ ತಿಂಗಳು ಉದ್ಯೋಗಿಯ ಮೂಲ ವೇತನ ಮತ್ತು ಡಿಎಯಿಂದ ನಿರ್ದಿಷ್ಟ ಮೊತ್ತವನ್ನು ಇಪಿಎಫ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದರ ಜೊತೆಗೆ ಉದ್ಯೋಗದಾತರು ಸಹ ತಮ್ಮ ಪಾಲಿನ ಹಣವನ್ನು ಇಪಿಎಫ್ ಖಾತೆಗೆ ಪಾವತಿಸುತ್ತಾರೆ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ದೊಡ್ಡ ಮೊತ್ತದ ಉಳಿತಾಯ ನಿರ್ಮಾಣವಾಗುತ್ತದೆ. ಇನ್ನು 2024-25 ಸಾಲಿನ ಹಣಕಾಸು ವರ್ಷಕ್ಕೆ ಇಪಿಎಫ್ಒ ಸದಸ್ಯರಿಗೆ ಶೇಕಡ 8.25 ಬಡ್ಡಿದರ ನೀಡಲು ಇಪಿಎಫ್ಒ ಕೇಂದ್ರ ಮಂಡಳಿ ಈಗಾಗಲೇ ಶಿಫಾರಸು ಮಾಡಿತ್ತು. ಈಗ ಕೇಂದ್ರ ಸರ್ಕಾರವು ಇದಕ್ಕೆ ಅಧಿಕೃತ ಅನುಮೋದನೆ ನೀಡಿದೆ. ಇದರಿಂದ ದೇಶಾದ್ಯಂತ ಸುಮಾರು 7 ಕೋಟಿಗೂ ಅಧಿಕ ಇಪಿಎಫ್ಒ ಸದಸ್ಯರಿಗೆ ಲಾಭವಾಗಲಿದೆ. ಹಿಂದಿನ ವರ್ಷದಂತೆಯೇ ಈ ವರ್ಷವೂ ಶೇಕಡ 8.25 ಬಡ್ಡಿದರ ಮುಂದುವರೆದಿದೆ. ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ಗಳೊಂದಿಗೆ ಹೋಲಿಸಿದರೆ ಇಪಿಎಫ್ ಇನ್ನೂ ಉತ್ತಮ ಆದಾಯ ನೀಡುವ ಉಳಿತಾಯ ಯೋಜನೆಗಳಲ್ಲಿ ಒಂದಾಗಿದೆ. ಕೇಂದ್ರ ಸರ್ಕಾರದ ಅನುಮೋದನೆಯ ಬಳಿಕ ಇಪಿಎಫ್ಒ ಬಡ್ಡಿ ಲೆಕ್ಕಾಚಾರ ಪ್ರಕ್ರಿಯೆಯನ್ನು ಆರಂಭಿಸಲಾಗುತ್ತದೆ. ಸಾಮಾನ್ಯವಾಗಿ ಅನುಮೋದನೆಯ ನಂತರ ಕೆಲ ವಾರಗಳಲ್ಲಿ ಸದಸ್ಯರ ಖಾತೆಗಳಿಗೆ ಬಡ್ಡಿ ಹಣ ಜಮವಾಗುತ್ತದೆ. ಈ ಬಾರಿ ತಿಂಗಳ ಅಂತ್ಯದೊಳಗೆ ಅಥವಾ ಮುಂದಿನ ಕೆಲವು ವಾರಗಳಲ್ಲಿ ಬಡ್ಡಿ ಮೊತ್ತ ಸದಸ್ಯರ ಖಾತೆಗಳಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ಎಲ್ಲ ಸದಸ್ಯರ ಖಾತೆಗಳಿಗೆ ಒಂದೇ ದಿನ ಹಣ ಜಮಾ ಆಗುವುದಿಲ್ಲ, ಹಂತ ಹಂತವಾಗಿ ಕ್ರೆಡಿಟ್ ಆಗಬಹುದು. ಇನ್ನು ಒಂದು ಉದಾಹರಣೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಇಪಿಎಫ್ ಖಾತೆಯಲ್ಲಿ 1 ಲಕ್ಷ ರೂಪಾಯಿ ಇದ್ದರೆ 8.25 ಬಡ್ಡಿ ದರದ ಪ್ರಕಾರ ಸುಮಾರು 8,250 ರೂಪಾಯಿ ಬಡ್ಡಿ ಸಿಗಬಹುದು. ಖಾತೆಯಲ್ಲಿ 2 ಲಕ್ಷ ರೂಪಾಯಿ ಇದ್ದರೆ ಸುಮಾರು 16,500 ರೂಪಾಯಿ ಬಡ್ಡಿ ಸಿಗಬಹುದು. 5 ಲಕ್ಷ ರೂಪಾಯಿ ಇದ್ದರೆ ಸುಮಾರು 41,250 ರೂಪಾಯಿ ಬಡ್ಡಿ ಲಭ್ಯವಾಗಬಹುದು. ಆದರೆ ನಿಖರವಾದ ಮೊತ್ತವು ವರ್ಷ ಪೂರ್ತಿ ಖಾತೆಯಲ್ಲಿ ಇದ್ದ ಸರಾಸರಿ ಬ್ಯಾಲೆನ್ಸ್ ಮೇಲೆ ಅವಲಂಬಿತವಾಗಿರುತ್ತದೆ. ಹೀಗಾಗಿ ಪ್ರತಿಯೊಬ್ಬ ಸದಸ್ಯರಿಗೂ ಬಡ್ಡಿ ಮೊತ್ತ ವಿಭಿನ್ನವಾಗಿರುತ್ತದೆ. ಇನ್ನು ಬಡ್ಡಿ ಜಮೆಯಾಗಿದೆಯೇ ಎಂದು ಹೇಗೆ ಚೆಕ್ ಮಾಡುವುದು? ನಿಮ್ಮ ಇಪಿಎಫ್ ಖಾತೆಗೆ ಬಡ್ಡಿ ಜಮೆಯಾಗಿದೆಯೇ ಎಂದು ತಿಳಿಯಲು ಹಲವು ಮಾರ್ಗಗಳಿವೆ. ಮೊದಲನೇದಾಗಿ ಉಮ್ಯಾಂಗ್ ಆಪ್ ಮೂಲಕ. ಉಮ್ಯಾಂಗ್ ಆಪ್ನಲ್ಲಿ ಇಪಿಎಫ್ ಸೇವೆಗಳನ್ನು ಬಳಸಿಕೊಂಡು ಪಾಸ್ಬುಕ್ ಪರಿಶೀಲಿಸುವುದು. ಇಪಿಎಫ್ ಪೋರ್ಟಲ್ಗೆ ಹೋಗಿ ಸದಸ್ಯರು ತಮ್ಮ ಪಾಸ್ಬುಕ್ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ ಬ್ಯಾಲೆನ್ಸ್ ಮತ್ತು ಬಡ್ಡಿ ವಿವರಗಳನ್ನು ನೋಡಬಹುದು. ಇನ್ನು ಮಿಸ್ ಕಾಲ್ ಸೇವೆ. ನೀವು ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಇಪಿಎಫ್ಒ ಮಿಸ್ಡ್ ಕಾಲ್ ಸೇವೆಯನ್ನು ಬಳಸಿಕೊಳ್ಳಬಹುದು. ಇನ್ನೊಂದು ಮಾರ್ಗ ಎಂದರೆ ಎಸ್ಎಂಎಸ್ ಸೇವೆ. ಯುಎಎನ್ ಸಕ್ರಿಯವಾಗಿದ್ದರೆ ಎಸ್ಎಂಎಸ್ ಮೂಲಕವೂ ಮಾಹಿತಿಯನ್ನ ಪಡೆಯಬಹುದು. ಇಪಿಎಫ್ ಏಕೆ ಮಹತ್ವದಾಗಿದೆ? ಇಂದಿನ ಕಾಲದಲ್ಲಿ ನಿವೃತ್ತಿ ಜೀವನಕ್ಕೆ ಆರ್ಥಿಕ ಭದ್ರತೆ ಬಹಳ ಮುಖ್ಯವಾಗಿದೆ. ಇಪಿಎಫ್ ಯೋಜನೆಯು ಕೇವಲ ಉಳಿತಾಯ ಮಾತ್ರವಲ್ಲ, ಉತ್ತಮ ಬಡ್ಡಿ ದರದ ಮೂಲಕ ಹಣವನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತದೆ. ಸುರಕ್ಷಿತ ಹೂಡಿಕೆ, ಸರ್ಕಾರದ ಮೇಲ್ವಿಚಾರಣೆ ಮತ್ತು ತೆರಿಗೆ ಸೌಲಭ್ಯಗಳ ಕಾರಣದಿಂದ ಇಪಿಎಫ್ ಅತ್ಯಂತ ವಿಶ್ವಾಸಾರ್ಹ ಯೋಜನೆಯಾಗಿದೆ. ದೀರ್ಘಾವಧಿಯಲ್ಲಿ ಇದು ಲಕ್ಷಾಂತರ ರೂಪಾಯಿಗಳ ನಿವೃತ್ತಿ ನಿಧಿಯನ್ನ ನಿರ್ಮಿಸಲು ಸಹಕಾರಿಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇಪಿಎಫ್ಒ ಸದಸ್ಯರಿಗೆ ಶೇಕಡ 8.25 ಬಡ್ಡಿ ದರಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಶೀಘ್ರದಲ್ಲೇ ಈ ಬಡ್ಡಿ ಹಣ ನಿಮ್ಮ ಇಪಿಎಫ್ ಖಾತೆಗೆ ಜಮೆಯಾಗಲಿದೆ. ನಿಮ್ಮ ಇಪಿಎಫ್ ಪಾಸ್ಬುಕ್ ಅನ್ನು ನಿಯಮಿತವಾಗಿ ಪರಿಶೀಲಿಸಿ.
ಮತ್ತು ಬಡ್ಡಿ ಕ್ರೆಡಿಟ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.